ಮಹಾಗಠಬಂಧನ್ ನೆಲಕಚ್ಚೋದಕ್ಕೆ ಒಂದಷ್ಟು ಕಾರಣಗಳಿದೆ. ಯಾವ ಕಾರಣಕ್ಕಾಗಿ ಇಷ್ಟೊಂದು ಕಳಪೆ ಸಾಧನೆಯನ್ನ ಮಾಡ್ತು ಮಹಾಗಠಬಂಧನ್? ಎಲ್ಲಿ ಎಡವಿತು? ಎಲ್ಲಿ ಅವರು ಸರಿಪಡಿಸಿಕೊಳ್ಬೇಕಿತ್ತು? ಅಥವಾ ಯಾವುದನ್ನ ಮಾಡಿದ್ರೆ ಇವತ್ತು ಈ ಸಾಧನೆಗಳು ಕಾಣಿಸ್ತಾ ಇರಲಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇರೋದು. ಸೋಲಿನ ನಂತರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈ ರೀತಿಯ ಫಲಿತಾಂಶ ಬರೋದಕ್ಕೆ, ಅದರಲ್ಲೂ ಕಾಂಗ್ರೆಸ್ ಶೂನ್ಯ ಸಾಧನೆಯತ್ತ ಹೋಗೋದಕ್ಕೆ ಏನೇನ್ ಕಾರಣಗಳಾದ್ವು? ಮಹಾಗಠಬಂಧನ್ ಎಡವಿದ್ದಲ್ಲಿ ಆರಂಭಿಕ ಹಂತದಲ್ಲಿ ಸೀಟು ಹಂಚಿಕೆ ಇನ್ನೇನ್ ಆಗಬೇಕು ಅನ್ನುವಂತ ಸಂದರ್ಭದಲ್ಲೇ ಅಲ್ಲಿ ಗೊಂದಲ. ಎಷ್ಟು ಸೀಟ್ಗಳನ್ನ ಯಾವ ಪಕ್ಷದವರಿಗೆ ಹಂಚಿಕೆಯನ್ನ ಮಾಡಬೇಕು ಅನ್ನೋದ್ರಲ್ಲಿ ಗೊಂದಲ, ಒಂದಷ್ಟು ವಿಳಂಬ, ಇದೆಲ್ಲವೂ ಕೂಡ ಆಯ್ತು ಆರಂಭದಲ್ಲೇ. ಹಾಗಾದ್ರೆ ಮಹಾಗಠಬಂಧನ್ ಎಡವಿತು ಅನ್ನೋದನ್ನ ಗಮನಿಸ್ತಾ ಇದೀವಿ. ಇದು ಕೂಡ ಇವತ್ತಿನ ಈ ಸಾಧನೆಗೆ ಕಾರಣ ಆಯ್ತು ಅಂತಂದ್ರೆ ತಪ್ಪಾಗೋದಿಲ್ಲ. ಅದರ ಜೊತೆಯಲ್ಲಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಹಾಗಾದ್ರೆ ಈ ಮಹಾಗಠಬಂಧನ್ ಮುಂದೆ ಎಡವಿದ್ದಲ್ಲಿ ಇಂಥದ್ದೊಂದು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಮಹಾಗಠಬಂಧನ್ ಇವತ್ತು ಬಂದು ನಿಂತಿದೆ ಅನ್ನೋದಾದ್ರೆ, ಕಳೆದ ಅನೇಕ ವರ್ಷಗಳಲ್ಲಿ ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಕಾರಣಗಳಾದವು, ಈ ಸೋಲಿಗೆ ಕಾರಣಗಳು ಏನೇನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ಪಾಯಿಂಟ್ ಅನ್ನು ಗಮನಿಸೋದಾದ್ರೆ, ಎಂಜಿಬಿ ಬಹಳವಾಗಿ ನಂಬಿಕೊಂಡಿದ್ದು ಈ ಎಂವೈ ಮತಗಳನ್ನ, ಮುಸ್ಲಿಂ ಹಾಗೂ ಯಾದವ ಮತಗಳನ್ನ ಬಹಳವಾಗಿ ನಂಬಿಕೊಂಡಿತ್ತು, ನೆಚ್ಕೊಂಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಮತಗಳಿಗೆ, ಮತ ಬ್ಯಾಂಕ್ಗೆ ಕೈ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯ ಪ್ರಯತ್ನಗಳನ್ನ ಇಲ್ಲಿ ಮಹಾಗಠಬಂಧನ್ ಆಗ್ಲಿ ಆರ್ಜೆಡಿ ಆಗ್ಲಿ ಮಾಡಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಅವರಿಗೆ ಬಹಳ ಕಾನ್ಫಿಡೆನ್ಸ್ ಇದ್ದಿದ್ದು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ಕ್ಷೇತ್ರಗಳು, ಅಲ್ಲಿ ಬರುವಂತಹ ಮತಗಳು, ಅದರ ಜೊತೆಯಲ್ಲಿ ನಂಬಿಕೊಂಡಿದ್ದಂತಹ ಪ್ರಬಲವಾಗಿ ನಂಬಿಕೊಂಡಿದ್ದಂತ ಈ ಯಾದವ ಮತಗಳು, ಅದೇ ಎಲ್ಲೋ ಒಂದ್ ಕಡೆ ಕೈ ಕೊಡ್ತು ಈ ಬಾರಿ ಅನ್ನೋದನ್ನ ಕೂಡ ಗಮನಿಸಬಹುದು. ಯಾವ್ಯಾವ ಕಾರಣಗಳು ಕಾರಣ ಆದವು ಅನ್ನೋದನ್ನ ಗಮನಿಸೋದಾದ್ರೆ, ಈಗಾಗಲೇ ಒಂದಷ್ಟು ಮುಸ್ಲಿಂ ಪರವಾದಂತ ಆಡಳಿತ ಈ ಕಡೆಯಿಂದಲೂ ಕೂಡ ಕಾಣಿಸ್ತಾ ಇತ್ತು. ಜೆಡಿಯುನಲ್ಲಿ ಇಂಥದ್ದೊಂದು ಆಡಳಿತ ಅಲೆ ಕೂಡ ಎದ್ದಿತ್ತು ಅನ್ನೋದನ್ನ ಈಗಾಗಲೇ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದು ಕೂಡ ಒಂದು ಕಾರಣ ಆಯ್ತು. ಇದ್ಯಾವುದು ಕೂಡ ಮಹಾಗಠಬಂಧನ್ನ ಕೈ ಹಿಡಿಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ವಿಚಾರವನ್ನ ಗಮನಿಸೋದಾದ್ರೆ, ಈ ಮಹಾಗಠಬಂಧನ್ ನಾಯಕರಲ್ಲೇ ಒಂದಷ್ಟು ಒಗ್ಗಟ್ಟಿನ ಕೊರತೆ. ಯಾರು ಒಗ್ಗಟ್ಟಾಗಿರ್ಬೇಕಾಗಿತ್ತೋ ಅವರು ಒಗ್ಗಟ್ಟಾಗಿರ್ಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಆರಂಭದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಒಬ್ಬರ ಪರವಾಗಿ ಪ್ರಚಾರಕ್ಕೆ ಬರಬೇಕು ಅಂತ ಅನ್ನುವಂತ ಸಂದರ್ಭದಲ್ಲೂ ಕೂಡ ಮತ್ತೊಬ್ರು ರೆಡಿ ಇರಲಿಲ್ಲ. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಮಹಾಗಠಬಂಧನ್ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಬಿಹಾರ. ರಾಹುಲ್ ಮತ್ತು ತೇಜಸ್ವಿಯ ನಡುವೆ ಒಂದಷ್ಟು ಹೊಂದಾಣಿಕೆಯ ಕೊರತೆಗಳು ಕೂಡ ಬಹಳ ಎದ್ದು ಕಾಣ್ತಾ ಇದ್ವು. ಇದು ಕೂಡ ಇವತ್ತಿನ ಈ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾವ ನಾಯಕರು ಒಟ್ಟಾಗಿ ಮುಂದುವರಿಸಬೇಕಾಗಿತ್ತೋ, ಮುನ್ನಡೆಸಬೇಕಾಗಿತ್ತೋ ಪಕ್ಷವನ್ನ, ಆ ರೀತಿ ಆಗ್ಲೇ ಇಲ್ಲ. ಇದೆಲ್ಲವೂ ಕೂಡ ಕಾರಣಗಳು. ಸೋಲೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಇದೆಲ್ಲವೂ ಕೂಡ ಪ್ರಮುಖ ಕಾರಣಗಳು. ಅದರಲ್ಲೂ ಕೂಡ ಬಿಹಾರದಲ್ಲಿ ಈ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಯಾವುದೇ ಲಾಜಿಕ್ ಇಲ್ಲದಂತಹ ಘೋಷಣೆಗಳನ್ನ ಮಾಡಿದ್ರು. ಅಲ್ಲಿ ಬಿಹಾರದಲ್ಲಿ ಲಿಟ್ರಸಿ ರೇಟ್ ಕಡಿಮೆ ಇರಬಹುದು, ಆದ್ರೆ ಅಲ್ಲಿನ ಮತದಾರರು ಬಹಳ ಪ್ರಬುದ್ಧ ಮತದಾರರು ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಲಾಜಿಕ್ ಇಲ್ಲದಂತಹ ಘೋಷಣೆಗಳು ನಮಗೆ ಬೇಡವೇ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಾರಾ ಸಗಟಾಗಿ ಆ ಲಾಜಿಕ್ ಇಲ್ಲದ ಘೋಷಣೆಗಳನ್ನ ತಳ್ಳಿ ಹಾಕಿದ್ದಾರೆ. ಜೊತೆಗೆ ಇದು ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅನ್ನೋದನ್ನ ಅಲ್ಲಿನ ಮತದಾರರು ಬಹಳ ಚೆನ್ನಾಗಿ ಅರಿತಿರುವಂತೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ, ಈ ಫ್ಯಾಕ್ಟರ್ಸ್ ಎಲ್ಲವೂ ಕೂಡ ಇವತ್ತಿನ ಈ ಸಾಧನೆಗೆ ಕಾರಣ. ಎಂಜಿಬಿಯ ಇವತ್ತಿನ ನಂಬರ್ಸ್ ಗಮನಿಸ್ತಾ ಇದೀವಲ್ಲ, -82, 82 ಕ್ಷೇತ್ರಗಳನ್ನ ಕಳೆದುಕೊಳ್ಳುವತ್ತ ದಾಪುಗಾಲಿಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನಾಯಕರೇ ಹೊರತು ಮತ್ಯಾರೂ ಅಲ್ಲ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿತ್ತು, ಇದೆಲ್ಲವೂ ಕೂಡ ಇದ್ರೂ ಕೂಡ ನಾಯಕರಲ್ಲಿ ಸಮನ್ವಯದ ಕೊರತೆ, ಒಗ್ಗಟ್ಟಿನ ಕೊರತೆ, ಇದೆಲ್ಲವೂ ಕೂಡ ಕಾರಣ ಆಯ್ತು ಅನ್ನೋದನ್ನ ಕೂಡ ಗಮನಿಸಬಹುದು. ಮತ್ತೊಂದು ಕಡೆಯಲ್ಲಿ ಈ ಮತಗಳನ್ನ ಒಂದಷ್ಟು ಡಿವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಕೂಡ ನಡೆದವು. ಅದು ಎಐಎಂಐಎಂ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾಗಿರಬಹುದು. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರು. ಅದು ಕೂಡ ವೋಟ್ ಡಿವೈಡ್ ಆಗೋದಕ್ಕೆ ಕಾರಣ ಆಯಿತು. ಅಲ್ಲೂ ಕೂಡ ಒಂದಷ್ಟು ಮತಗಳು ಈ ಕಡೆ ಬಂತು ಅನ್ನುವಂಥದ್ದನ್ನ ಕೂಡ ಈಗ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತಿನ ಈ ಎಂಜಿಬಿ ಈ ನಂಬರ್ಸ್ಗೆ ಬರೋದಕ್ಕೆ, ಈ ಡಿಜಿಟ್ಗೆ ಬರೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಯುವಕರು, ಮಹಿಳೆಯರು ಇವರೆಲ್ಲರನ್ನೂ ಕೂಡ ಸೆಳಿಬೇಕಾಗಿತ್ತು. ಆದ್ರೆ ಕಂಪ್ಲೀಟ್ ಆಗಿ ಮಹಾಗಠಬಂಧನ್ ಇದೆಲ್ಲದರಲ್ಲೂ ಸೋತಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮಹಿಳೆಯರಿಗೆ ಒಂದಷ್ಟು ವಿಶೇಷವಾದಂತಹ ಸೌಲಭ್ಯಗಳನ್ನ
ಜೆಡಿಯು ಒದಗಿಸ್ತಾ ಬಂದಿದೆ ಅನ್ನೋದು, ಅದರ ಜೊತೆಯಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಜೆಡಿಯು ಪದೇ ಪದೇ ತೋರಿಸ್ತಾ ಇತ್ತು. ಅದರಲ್ಲೂ ಕೂಡ ವರ್ಕೌಟ್ ಆಗಿದ್ದು ಅಂತಂದ್ರೆ ಈ 10,000 ರೂಪಾಯಿ ಘೋಷಣೆ ಮಾಡಿತ್ತು. ಅದು ಬಹಳವಾಗಿ ಕ್ಲಿಕ್ ಆಯಿತು, ಬಹಳ ವರ್ಕೌಟ್ ಕೂಡ ಆಯಿತು. ಮಹಿಳೆಯರ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ 7% ಮತ ಪ್ರಮಾಣ ಮಹಿಳೆಯರ ಮತದಾನದಲ್ಲಿ ಹೆಚ್ಚಿಗೆ ಆಗಿದೆ, ವೋಟ್ ಶೇರ್ ಜಾಸ್ತಿ ಆಗಿದೆ. ಆ ಮತಗಳು ಎಲ್ಲಿ ಹೋದವು ಅನ್ನೋದನ್ನ ಗಮನಿಸಿದ್ರೆ ಅದು ಈಗ ಬಹಳ ಕ್ಲಿಯರ್ ಆಗಿ ಈ ಕಡೆ ಎನ್ಡಿಎ ಗವರ್ಮೆಂಟ್ ಬಂದಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗಬಹುದು. ಅದರ ಜೊತೆಯಲ್ಲಿ ಈ ವೋಟ್ ಚೋರಿ ಅಭಿಯಾನ ಇದೆಯಲ್ಲ, ಆರಂಭದಲ್ಲೂ ಕೂಡ ವೋಟ್ ಚೋರಿ ಅಭಿಯಾನ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಆಡಳಿತದಲ್ಲಿ ಒಂದಷ್ಟು ವಿಫಲ ಆಗ್ತಾ ಇದೆ ಅನ್ನೋದನ್ನ ತೋರಿಸಬೇಕು ಅಂತಂದ್ರೆ, ಆಡಳಿತ ವಿರೋಧಿ ಅಲೆ ಇರೋದನ್ನ ತೋರಿಸಬೇಕು ಅನ್ನೋದಾದ್ರೆ, ಅಥವಾ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸಬೇಕಾದ್ರೆ ಅದರ ಪರವಾಗಿ ಅಭಿಯಾನಗಳಾಗಬೇಕಾಗಿತ್ತು. ಆದ್ರೆ ಅದರ ಪರವಾಗಿ ಅಭಿಯಾನಗಳಾಗಿಲ್ಲ, ಅಲ್ಲಿ ಆಗಿದ್ದು ವೋಟ್ ಚೋರಿ ಅನ್ನುವಂತ ಒಂದೇ ಒಂದು ಕಾನ್ಸೆಪ್ಟ್ ನ ಮೇಲೆ ಅಭಿಯಾನ ಆರಂಭ ಆಗಿತ್ತು. ಇದೇ ಅಭಿಯಾನ ಎಲ್ಲೋ ಒಂದ್ ಕಡೆ ಮೈನಸ್ ಆಯಿತು ಮಹಾಗಠಬಂಧನ್ಗೆ ಅನ್ನುವಂಥದ್ದನ್ನ ಕೂಡ ಈಗ ಗಮನಿಸ್ತಾ ಹೋಗಬಹುದು. ಅದರ ಜೊತೆಯಲ್ಲಿ ಬಹಳ ಓವರ್ ಕಾನ್ಫಿಡೆನ್ಸ್ ಇತ್ತು, ನಾವು ಗೆದ್ದೇ ಗೆಲ್ತೀವಿ, ಈ ಬಾರಿ ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಇದೆಯಲ್ಲ, ಈ ಆತ್ಮವಿಶ್ವಾಸವೇ ಎಲ್ಲೋ ಒಂದ್ ಕಡೆ ಇವತ್ತಿನ ಈ ಎಂಜಿಬಿ ಕುಗ್ಗೋದಕ್ಕೆ ಕಾರಣ, ಈ ನಂಬರ್ಸ್ ಬರೋದಕ್ಕೆ ಕಾರಣ ಅನ್ನುವಂಥದ್ದನ್ನ ಒಂದಷ್ಟು ಲೆಕ್ಕಾಚಾರಗಳನ್ನ ಕೂಡ ಹಾಕೊಳ್ಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಜಂಗಲ್ ರಾಜ್ ವರ್ಸಸ್ ಜನ ಕಲ್ಯಾಣ್ ರಾಜ್, ಪ್ರತಿ ಬಾರಿಯೂ ಕೂಡ ಮೋದಿ ಭಾಷಣವನ್ನ ಮಾಡಿದಂತಹ ಸಂದರ್ಭದಲ್ಲಿ, ಪ್ರಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ಅಧಿಕಾರವನ್ನ ಪ್ರತಿ ಬಾರಿಯೂ ಕೂಡ ನೆನಪಿಸ್ತಾ ಇದ್ರು. ಮತ್ತೆ ಅಂತ ಸರ್ಕಾರ ಬರೋದು ಬೇಡ, ಜಂಗಲ್ ರಾಜ್ ಸರ್ಕಾರ ಬರೋದು ಬೇಡ ಅನ್ನುವಂಥದ್ದನ್ನ ನೆನಪಿಸಿ ಭಯ ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಅಂಥದ್ದೊಂದು ಅಭಿಯಾನವನ್ನ ಆರಂಭ ಮಾಡಿತ್ತು ಬಿಜೆಪಿ. ಅದರ ಜೊತೆಯಲ್ಲಿ ಈ ಕಡೆಯಲ್ಲಿ ಜನ ಕಲ್ಯಾಣ್ ಸರ್ಕಾರ, ಜನರ ಒಳಿತಾಗ್ತಾ ಇದೆ, ಜನರಿಗೆ ಅಭಿವೃದ್ಧಿಗಳಾಗ್ತಾ ಇದೆ, ಆಡಳಿತದಲ್ಲಿ ಸುಧಾರಣೆಗಳಾಗ್ತಾ ಇದೆ ಅನ್ನೋದನ್ನ ಬಿಜೆಪಿ ಪ್ಲಸ್ ಜೆಡಿಯು ಎರಡೂ ಪಕ್ಷಗಳು ಕೂಡ ಬಹಳ ಕ್ಲಿಯರ್ ಆಗಿ ಜನರಿಗೆ ಮನದಟ್ಟು ಮಾಡಿಸುವಲ್ಲಿ ಸಫಲವಾಗಿದೆ ಅನ್ನೋದನ್ನ ಇವತ್ತಿನ ನಂಬರ್ಸ್ ಡಿಜಿಟ್ ಸದ್ಯದ ಮಟ್ಟಿಗಂತೂ ಹೇಳ್ತಾ ಇದೆ. ಜೊತೆಗೆ ಎಂಜಿಬಿ ನಂಬಿಕೊಂಡಿದ್ದಂತಹ ಮತ ಬ್ಯಾಂಕ್ ಆಗಿರಬಹುದು, ಇದೆಲ್ಲವೂ ಕೂಡ ಕೈ ಹಿಡಿತು ಅನ್ನೋದನ್ನ ಕೂಡ, ಕೈ ಹಿಡಿಲಿಲ್ಲ ಅನ್ನೋದನ್ನ ಗಮನಿಸಬಹುದು. ಜೊತೆಗೆ ಈ ಎರಡು ನಾಯಕರಿಗೆ, ಮೋದಿ ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಇವರಿಬ್ಬರಿಗೂ ಕೂಡ ಟಕ್ಕರ್ ಕೊಡುವಂತ ನಾಯಕ ಯಾರು? ತೇಜಸ್ವಿ ಅವರನ್ನ ಬಿಟ್ರೆ ಬೇರೆ ಯಾವ ನಾಯಕರು ಟಕ್ಕರ್ ಕೊಡುವಂತ ಮಟ್ಟಿನಲ್ಲಿ ಸಾಮರ್ಥ್ಯವನ್ನ ಹೊಂದಿರಲಿಲ್ಲ. ತೇಜಸ್ವಿ ಯಾದವ್ ಅದ್ಭುತ ಭಾಷಣಕಾರರಾಗಿರ್ಬೋದು, ಅಥವಾ ಅವರು ಆ ಭಾಷಣ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇರಬಹುದು. ಆದ್ರೆ ಆ ಹಿಂದೆ ಇದ್ದಂತಹ ವರ್ಚಸ್ಸು ಇವತ್ತಿಗಿರುವಂತಹ ವರ್ಚಸ್ಸು ಬಹಳವಾದಂತಹ ವ್ಯತ್ಯಾಸಗಳು ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗಬಹುದು. ಸಮರ್ಥವಾಗಿ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು. ಮಹಾಗಠಬಂಧನ್ ನೆಲಕಚ್ಚೋದಕ್ಕೆ ಒಂದಷ್ಟು ಕಾರಣಗಳಿದೆ. ಯಾವ ಕಾರಣಕ್ಕಾಗಿ ಇಷ್ಟೊಂದು ಕಳಪೆ ಸಾಧನೆಯನ್ನ ಮಾಡ್ತು ಮಹಾಗಠಬಂಧನ್? ಎಲ್ಲಿ ಎಡವಿತು? ಎಲ್ಲಿ ಅವರು ಸರಿಪಡಿಸಿಕೊಳ್ಬೇಕಿತ್ತು? ಅಥವಾ ಯಾವುದನ್ನ ಮಾಡಿದ್ರೆ ಇವತ್ತು ಈ ಸಾಧನೆಗಳು ಕಾಣಿಸ್ತಾ ಇರಲಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇರೋದು. ಸೋಲಿನ ನಂತರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈ ರೀತಿಯ ಫಲಿತಾಂಶ ಬರೋದಕ್ಕೆ, ಅದರಲ್ಲೂ ಕಾಂಗ್ರೆಸ್ ಶೂನ್ಯ ಸಾಧನೆಯತ್ತ ಹೋಗೋದಕ್ಕೆ ಏನೇನ್ ಕಾರಣಗಳಾದ್ವು? ಮಹಾಗಠಬಂಧನ್ ಎಡವಿದ್ದಲ್ಲಿ ಆರಂಭಿಕ ಹಂತದಲ್ಲಿ ಸೀಟು ಹಂಚಿಕೆ ಇನ್ನೇನ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲೇ ಅಲ್ಲಿ ಗೊಂದಲ, ಎಷ್ಟು ಸೀಟ್ಗಳನ್ನ ಯಾವ ಪಕ್ಷದವರಿಗೆ ಹಂಚಿಕೆಯನ್ನ ಮಾಡಬೇಕು ಅನ್ನೋದ್ರಲ್ಲಿ ಗೊಂದಲ, ಒಂದಷ್ಟು ವಿಳಂಬ, ಇದೆಲ್ಲವೂ ಕೂಡ ಇತ್ತು ಆರಂಭದಲ್ಲೇ. ಹಾಗಾದ್ರೆ ಮಹಾಗಠಬಂಧನ್ ಎಡವಿತು ಅನ್ನೋದನ್ನ ಗಮನಿಸ್ತಾ ಇದೀವಿ. ಇದು ಕೂಡ ಇವತ್ತಿನ ಈ ಸಾಧನೆಗೆ ಕಾರಣ ಆಯ್ತು ಅಂತಂದ್ರೆ ತಪ್ಪಾಗೋದಿಲ್ಲ. ಅದರ ಜೊತೆಯಲ್ಲಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಹಾಗಾದ್ರೆ ಈ ಮಹಾಗಠಬಂಧನ್ ಮುಂದೆ ಎಡವಿದ್ದಲ್ಲಿ ಇಂಥದ್ದೊಂದು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಮಹಾಗಠಬಂಧನ್ ಇವತ್ತು ಬಂದು ನಿಂತಿದೆ ಅನ್ನೋದಾದ್ರೆ, ಕಳೆದ ಅನೇಕ ವರ್ಷಗಳಲ್ಲಿ ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಕಾರಣಗಳಾದವು, ಈ ಸೋಲಿಗೆ ಕಾರಣಗಳು ಏನೇನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ಪಾಯಿಂಟ್ ಅನ್ನು ಗಮನಿಸೋದಾದ್ರೆ, ಎಂಜಿಬಿ ಬಹಳವಾಗಿ ನಂಬಿಕೊಂಡಿದ್ದು ಈ ಎಂವೈ ಮತಗಳನ್ನ, ಮುಸ್ಲಿಂ ಹಾಗೂ ಯಾದವ ಮತಗಳನ್ನ ಬಹಳವಾಗಿ ನಂಬಿಕೊಂಡಿತ್ತು, ನೆಚ್ಕೊಂಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಮತಗಳಿಗೆ, ಮತ ಬ್ಯಾಂಕ್ಗೆ ಕೈ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯ ಪ್ರಯತ್ನಗಳನ್ನ ಇಲ್ಲಿ ಮಹಾಗಠಬಂಧನ್ ಆಗಲಿ ಆರ್ಜೆಡಿ ಆಗಲಿ ಮಾಡಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಅವರಿಗೆ ಬಹಳ ಕಾನ್ಫಿಡೆನ್ಸ್ ಇದ್ದಿದ್ದು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ಕ್ಷೇತ್ರಗಳು, ಅಲ್ಲಿ ಬರುವಂತಹ ಮತಗಳು, ಅದರ ಜೊತೆಯಲ್ಲಿ ನಂಬಿಕೊಂಡಿದ್ದಂತಹ, ಪ್ರಬಲವಾಗಿ ನಂಬಿಕೊಂಡಿದ್ದಂತಹ ಈ ಯಾದವ ಮತಗಳು, ಅದೇ ಎಲ್ಲೋ ಒಂದ್ ಕಡೆ ಕೈ ಕೊಡ್ತು ಈ ಬಾರಿ ಅನ್ನೋದನ್ನ ಕೂಡ ಗಮನಿಸಬಹುದು. ಯಾವ್ಯಾವ ಕಾರಣಗಳು ಕಾರಣ ಆದವು ಅನ್ನೋದನ್ನ ಗಮನಿಸೋದಾದ್ರೆ, ಈಗಾಗಲೇ ಒಂದಷ್ಟು ಮುಸ್ಲಿಂ ಪರವಾದಂತ ಆಡಳಿತ ಈ ಕಡೆಯಿಂದಲೂ ಕೂಡ ಕಾಣಿಸ್ತಾ ಇತ್ತು. ಜೆಡಿಯುನಲ್ಲಿ
ಇಂಥದ್ದೊಂದು ಆಡಳಿತ ಅಲೆ ಕೂಡ ಎದ್ದಿತ್ತು ಅನ್ನೋದನ್ನ ಈಗಾಗಲೇ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದು ಕೂಡ ಒಂದು ಕಾರಣ ಆಯ್ತು. ಇದ್ಯಾವುದು ಕೂಡ ಮಹಾಗಠಬಂಧನ್ನ ಕೈ ಹಿಡಿಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ವಿಚಾರವನ್ನ ಗಮನಿಸೋದಾದ್ರೆ, ಈ ಮಹಾಗಠಬಂಧನ್ ನಾಯಕರಲ್ಲೇ ಒಂದಷ್ಟು ಒಗ್ಗಟ್ಟಿನ ಕೊರತೆ. ಯಾರು ಒಗ್ಗಟ್ಟಾಗಿರ್ಬೇಕಾಗಿತ್ತೋ ಅವರು ಒಗ್ಗಟ್ಟಾಗಿರ್ಲೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಆರಂಭದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಒಬ್ಬರ ಪರವಾಗಿ ಪ್ರಚಾರಕ್ಕೆ ಬರಬೇಕು ಅಂತ ಅನ್ನುವಂತ ಸಂದರ್ಭದಲ್ಲೂ ಕೂಡ ಮತ್ತೊಬ್ರು ರೆಡಿ ಇರಲಿಲ್ಲ. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಮಹಾಗಠಬಂಧನ್ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಬಿಹಾರ. ರಾಹುಲ್ ಮತ್ತು ತೇಜಸ್ವಿಯ ನಡುವೆ ಒಂದಷ್ಟು ಹೊಂದಾಣಿಕೆಯ ಕೊರತೆಗಳು ಕೂಡ ಬಹಳ ಎದ್ದು ಕಾಣ್ತಾ ಇದ್ವು. ಇದು ಕೂಡ ಇವತ್ತಿನ ಈ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾವ ನಾಯಕರು ಒಟ್ಟಾಗಿ ಮುಂದುವರಿಸಬೇಕಾಗಿತ್ತೋ, ಮುನ್ನಡೆಸಬೇಕಾಗಿತ್ತೋ ಪಕ್ಷವನ್ನ, ಆ ರೀತಿ ಆಗ್ಲೇ ಇಲ್ಲ. ಇದೆಲ್ಲವೂ ಕೂಡ ಕಾರಣಗಳು. ಸೋಲೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲವೂ ಕೂಡ ಪ್ರಮುಖ ಕಾರಣಗಳು. ಅದರಲ್ಲೂ ಕೂಡ ಬಿಹಾರದಲ್ಲಿ ಈ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಯಾವುದೇ ಲಾಜಿಕ್ ಇಲ್ಲದಂತಹ ಘೋಷಣೆಗಳನ್ನ ಮಾಡಿದ್ರು. ಅಲ್ಲಿ ಬಿಹಾರದಲ್ಲಿ ಲಿಟ್ರಸಿ ರೇಟ್ ಕಡಿಮೆ ಇರಬಹುದು, ಆದ್ರೆ ಅಲ್ಲಿನ ಮತದಾರರು ಬಹಳ ಪ್ರಬುದ್ಧ ಮತದಾರರು ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಲಾಜಿಕ್ ಇಲ್ಲದಂತಹ ಘೋಷಣೆಗಳು ನಮಗೆ ಬೇಡವೇ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಾರಾ ಸಗಟಾಗಿ ಆ ಲಾಜಿಕ್ ಇಲ್ಲದ ಘೋಷಣೆಗಳನ್ನ ತಳ್ಳಿ ಹಾಕಿದ್ದಾರೆ. ಜೊತೆಗೆ ಇದು ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅನ್ನೋದನ್ನ ಅಲ್ಲಿನ ಮತದಾರರು ಬಹಳ ಚೆನ್ನಾಗಿ ಅರಿತಿರುವಂತೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ, ಈ ಫ್ಯಾಕ್ಟರ್ಸ್ ಎಲ್ಲವೂ ಕೂಡ ಇವತ್ತಿನ ಈ ಸಾಧನೆಗೆ ಕಾರಣ. ಎಂಜಿಬಿಯ ಇವತ್ತಿನ ನಂಬರ್ಸ್ ಗಮನಿಸ್ತಾ ಇದೀವಲ್ಲ, -82 82 ಕ್ಷೇತ್ರಗಳನ್ನ ಕಳೆದುಕೊಳ್ಳುವತ್ತ ದಾಪುಗಾಲಿಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನಾಯಕರೇ ಹೊರತು ಮತ್ಯಾರೂ ಅಲ್ಲ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿತ್ತು, ಇದೆಲ್ಲವೂ ಕೂಡ ಇದ್ರೂ ಕೂಡ ನಾಯಕರಲ್ಲಿ ಸಮನ್ವಯದ ಕೊರತೆ, ಒಗ್ಗಟ್ಟಿನ ಕೊರತೆ, ಇದೆಲ್ಲವೂ ಕೂಡ ಕಾರಣ ಆಯ್ತು ಅನ್ನೋದನ್ನ ಕೂಡ ಗಮನಿಸಬಹುದು. ಮತ್ತೊಂದು ಕಡೆಯಲ್ಲಿ ಈ ಮತಗಳನ್ನ ಒಂದಷ್ಟು ಡಿವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಕೂಡ ನಡೆದವು. ಅದು ಎಐಎಂಐಎಂ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾಗಿರಬಹುದು. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರು. ಅದು ಕೂಡ ವೋಟ್ ಡಿವೈಡ್ ಆಗೋದಕ್ಕೆ ಕಾರಣ ಆಯಿತು. ಅಲ್ಲೂ ಕೂಡ ಒಂದಷ್ಟು ಮತಗಳು ಈ ಕಡೆ ಬಂತು ಅನ್ನುವಂಥದ್ದನ್ನ ಕೂಡ ಈಗ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತಿನ ಈ ಎಂಜಿಬಿ ಈ ನಂಬರ್ಸ್ಗೆ ಬರೋದಕ್ಕೆ, ಈ ಡಿಜಿಟ್ಗೆ ಬರೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಯುವಕರು, ಮಹಿಳೆಯರು ಇವರೆಲ್ಲರನ್ನೂ ಕೂಡ ಸೆಳಿಬೇಕಾಗಿತ್ತು. ಆದ್ರೆ ಕಂಪ್ಲೀಟ್ ಆಗಿ ಮಹಾಗಠಬಂಧನ್ ಇದೆಲ್ಲದರಲ್ಲೂ ಸೋತಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮಹಿಳೆಯರಿಗೆ ಒಂದಷ್ಟು ವಿಶೇಷವಾದಂತಹ ಸೌಲಭ್ಯಗಳನ್ನ ಜೆಡಿಯು ಒದಗಿಸ್ತಾ ಬಂದಿದೆ ಅನ್ನೋದು, ಅದರ ಜೊತೆಯಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಜೆಡಿಯು ಪದೇ ಪದೇ ತೋರಿಸ್ತಾ ಇತ್ತು. ಅದರಲ್ಲೂ ಕೂಡ ವರ್ಕೌಟ್ ಆಗಿದ್ದು ಅಂತಂದ್ರೆ ಈ 10,000 ರೂಪಾಯಿ ಘೋಷಣೆ ಮಾಡಿತ್ತು. ಅದು ಬಹಳವಾಗಿ ಕ್ಲಿಕ್ ಆಯಿತು, ಬಹಳ ವರ್ಕೌಟ್ ಕೂಡ ಆಯಿತು. ಮಹಿಳೆಯರ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ 7% ಮತ ಪ್ರಮಾಣ ಮಹಿಳೆಯರ ಮತದಾನದಲ್ಲಿ ಹೆಚ್ಚಿಗೆ ಆಗಿದೆ, ವೋಟ್ ಶೇರ್ ಜಾಸ್ತಿ ಆಗಿದೆ. ಆ ಮತಗಳು ಎಲ್ಲಿ ಹೋದವು ಅನ್ನೋದನ್ನ ಗಮನಿಸಿದ್ರೆ ಅದು ಈಗ ಬಹಳ ಕ್ಲಿಯರ್ ಆಗಿ ಈ ಕಡೆ ಎನ್ಡಿಎ ಗವರ್ಮೆಂಟ್ ಬಂದಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗಬಹುದು. ಅದರ ಜೊತೆಯಲ್ಲಿ ಈ ವೋಟ್ ಚೋರಿ ಅಭಿಯಾನ ಇದೆಯಲ್ಲ, ಆರಂಭದಲ್ಲೂ ಕೂಡ ವೋಟ್ ಚೋರಿ ಅಭಿಯಾನ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಆಡಳಿತದಲ್ಲಿ ಒಂದಷ್ಟು ವಿಫಲ ಆಗ್ತಾ ಇದೆ ಅನ್ನೋದನ್ನ ತೋರಿಸಬೇಕು ಅಂತಂದ್ರೆ, ಆಡಳಿತ ವಿರೋಧಿ ಅಲೆ ಇರೋದನ್ನ ತೋರಿಸಬೇಕು ಅನ್ನೋದಾದ್ರೆ, ಅಥವಾ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸಬೇಕಾದ್ರೆ ಅದರ ಪರವಾಗಿ ಅಭಿಯಾನಗಳು ಆಗಬೇಕಾಗಿತ್ತು. ಆದ್ರೆ ಅದರ ಪರವಾಗಿ ಅಭಿಯಾನಗಳಾಗಿಲ್ಲ. ಅಲ್ಲಿ ಆಗಿದ್ದು ವೋಟ್ ಚೋರಿ ಅನ್ನುವಂತ ಒಂದೇ ಒಂದು ಕಾನ್ಸೆಪ್ಟ್ ನ ಮೇಲೆ ಅಭಿಯಾನ ಆರಂಭ ಆಗಿತ್ತು. ಇದೇ ಅಭಿಯಾನ ಎಲ್ಲೋ ಒಂದ್ ಕಡೆ ಮೈನಸ್ ಆಯಿತು ಮಹಾಗಠಬಂಧನ್ಗೆ ಅನ್ನುವಂಥದ್ದನ್ನ ಕೂಡ ಈಗ ಗಮನಿಸ್ತಾ ಹೋಗಬಹುದು. ಅದರ ಜೊತೆಯಲ್ಲಿ ಬಹಳ ಓವರ್ ಕಾನ್ಫಿಡೆನ್ಸ್ ಇತ್ತು, ನಾವು ಗೆದ್ದೇ ಗೆಲ್ತೀವಿ, ಈ ಬಾರಿ ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಇದೆಯಲ್ಲ, ಈ ಆತ್ಮವಿಶ್ವಾಸವೇ ಎಲ್ಲೋ ಒಂದ್ ಕಡೆ ಇವತ್ತಿನ ಈ ಎಂಜಿಬಿ ಕುಗ್ಗೋದಕ್ಕೆ ಕಾರಣ, ಈ ನಂಬರ್ಸ್ ಬರೋದಕ್ಕೆ ಕಾರಣ ಅನ್ನುವಂಥದ್ದನ್ನ ಒಂದಷ್ಟು ಲೆಕ್ಕಾಚಾರಗಳನ್ನ ಕೂಡ ಹಾಕೊಳ್ಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಜಂಗಲ್ ರಾಜ್ ವರ್ಸಸ್ ಜನ ಕಲ್ಯಾಣ್ ರಾಜ್, ಪ್ರತಿ ಬಾರಿಯೂ ಕೂಡ ಮೋದಿ ಭಾಷಣವನ್ನ ಮಾಡಿದಂತಹ ಸಂದರ್ಭದಲ್ಲಿ, ಪ್ರಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ಅಧಿಕಾರವನ್ನ ಪ್ರತಿ ಬಾರಿಯೂ ಕೂಡ ನೆನಪಿಸ್ತಾ ಇದ್ರು. ಮತ್ತೆ ಅಂತ ಸರ್ಕಾರ ಬರೋದು ಬೇಡ, ಜಂಗಲ್ ರಾಜ್ ಸರ್ಕಾರ ಬರೋದು ಬೇಡ ಅನ್ನುವಂಥದ್ದನ್ನ ನೆನಪಿಸಿ ಭಯ ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಅಂಥದ್ದೊಂದು ಅಭಿಯಾನವನ್ನ ಆರಂಭ ಮಾಡಿತ್ತು ಬಿಜೆಪಿ. ಅದರ ಜೊತೆಯಲ್ಲಿ ಈ ಕಡೆಯಲ್ಲಿ ಜನ ಕಲ್ಯಾಣ್ ಸರ್ಕಾರ, ಜನರ ಒಳಿತಾಗ್ತಾ ಇದೆ, ಜನರಿಗೆ ಅಭಿವೃದ್ಧಿಗಳಾಗ್ತಾ ಇದೆ, ಆಡಳಿತದಲ್ಲಿ ಸುಧಾರಣೆಗಳಾಗ್ತಾ ಇದೆ ಅನ್ನೋದನ್ನ ಬಿಜೆಪಿ ಪ್ಲಸ್ ಜೆಡಿಯು
ಎರಡೂ ಪಕ್ಷಗಳು ಕೂಡ ಬಹಳ ಕ್ಲಿಯರ್ ಆಗಿ ಜನರಿಗೆ ಮನದಟ್ಟು ಮಾಡಿಸುವಲ್ಲಿ ಸಫಲವಾಗಿದೆ ಅನ್ನೋದನ್ನ ಇವತ್ತಿನ ನಂಬರ್ಸ್ ಡಿಜಿಟ್ ಸದ್ಯದ ಮಟ್ಟಿಗಂತೂ ಹೇಳ್ತಾ ಇದೆ. ಜೊತೆಗೆ ಎಂಜಿಬಿ ನಂಬಿಕೊಂಡಿದ್ದಂತಹ ಮತ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕೈ ಹಿಡಿತು ಅನ್ನೋದನ್ನ ಕೂಡ ಕೈ ಹಿಡಿಲಿಲ್ಲ ಅನ್ನೋದನ್ನ ಗಮನಿಸಬಹುದು. ಜೊತೆಗೆ ಈ ಎರಡು ನಾಯಕರಿಗೆ, ಮೋದಿ ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಇವರಿಬ್ಬರಿಗೂ ಕೂಡ ಟಕ್ಕರ್ ಕೊಡುವಂತ ನಾಯಕ ಯಾರು? ತೇಜಸ್ವಿ ಅವರನ್ನ ಬಿಟ್ರೆ ಬೇರೆ ಯಾವ ನಾಯಕರು ಟಕ್ಕರ್ ಕೊಡುವಂತ ಮಟ್ಟಿನಲ್ಲಿ ಸಾಮರ್ಥ್ಯವನ್ನ ಹೊಂದಿರಲಿಲ್ಲ. ತೇಜಸ್ವಿ ಯಾದವ್ ಅದ್ಭುತ ಭಾಷಣಕಾರರಾಗಿರ್ಬೋದು, ಅಥವಾ ಅವರು ಆ ಭಾಷಣ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇರಬಹುದು. ಆದ್ರೆ ಆ ಹಿಂದೆ ಇದ್ದಂತಹ ವರ್ಚಸ್ಸಿಗೂ ಇವತ್ತಿಗಿರುವಂತಹ ವರ್ಚಸ್ಸಿಗೂ ಬಹಳವಾದಂತಹ ವ್ಯತ್ಯಾಸಗಳು ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗಬಹುದು. ಸಮರ್ಥವಾಗಿ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು